ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನವು ನಾವು ಈ ದ್ವಾದಶ ರಾಶಿಗಳಲ್ಲಿ ಏಪ್ರಿಲ್ ಮಾಸದಲ್ಲಿರುವಂತಹ ಒಂದು ಅಪರೂಪದ ಒಂದು ವಿಚಿತ್ರ, ಅಂದರೆ ಈ ರವಿಯ ಜೊತೆಗೆ ಕುಜ ಮತ್ತು ಶನಿ ಪರಮಾತ್ಮರು ಮೂರು ಗ್ರಹಗಳು ಕೂಡ ಒಂದು ಅಂದರೆ ಅಪರೂಪವಾಗಿರುವಂತಹ ಪ್ರಭಾವವನ್ನು ತೋರಿಸ್ತಾ ಇರುತ್ತೆ ದ್ವಾದಶ ರಾಶಿಗಳ ಮೇಲೆ. ನೋಡಿ, ಈ ರವಿಯ ಪ್ರಭಾವ ಒಂಥರ ಉಷ್ಣಾಂಶದಿಂದ ತುಂಬ ಬೆಂಕಿಯಿಂದ ಕೂಡಿರುವಂತಹ ಪ್ರಭಾವ ಆಗಿದ್ದರೆ, ಶನಿ ಕೊಡುವಂತಹ ಫಲಗಳು ತುಂಬ ಅದು ಶೀತಕ್ಕೆ ಸಂಬಂಧಪಟ್ಟು, ಅಂದರೆ ನೀರು ಬೆಂಕಿ ಒಟ್ಟಾಗಿ ಸೇರಿದ್ರೆ ಆ ರೀತಿ ದ್ವಾದಶ ರಾಶಿಗಳಲ್ಲಿ ಆಗಿರ್ಬೋದು, ಜಗದ್ಯಾದ್ಯಂತ ಆಗಿರಬಹುದು, ಈ ಕುಜ, ರವಿ ಮತ್ತು ಶನಿ ಈ ಮೂರೂ ಗ್ರಹಗಳ ಪ್ರಭಾವ ಒಂದೇ ರಾಶಿಯಲ್ಲಿ ಇರುವುದರಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ನೀಡುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಈ ಕುಂಭರಾಶಿ ಜಾತಕರಿಗೆ ಈಗ 7.5 ಕೊನೆಯ ಹಂತದಲ್ಲಿದ್ದಾರೆ. ಅದರ ಜೊತೆಗೆ ರಾಶಿಯಲ್ಲೇ ರಾಹುವಿನ ಪ್ರಭಾವ ಅತ್ಯಧಿಕವಾಗಿದೆ. ಸೊ ಈಗ ಧನ ಕುಟುಂಬ ಸ್ಥಾನವಾಗಿರುವಂತಹ ಈ ಆಭರಣ ಸ್ಥಾನ, ವಾಕ್ಕು ಸ್ಥಾನ ಮತ್ತು ಧನ ಸ್ಥಾನ ಆಗಿರುವಂತಹ ದ್ವಿತೀಯ ಸ್ಥಾನದಲ್ಲಿ ಆಲ್ರೆಡಿ ಶನಿ ಪರಮಾತ್ಮ ಇದ್ದಾರೆ. ಈಗ ಏಪ್ರಿಲ್ 2ರಿಂದ ಮೇ 11ರವರೆಗೆ ಆಲ್ಮೋಸ್ಟ್ ಒಂದು 45 ಡೇಸು ಅಲ್ಲಿ ಕುಜ ಶನಿಯ ಜೊತೆ ಇರ್ತಾರೆ. ಇನ್ನು ಏಪ್ರಿಲ್ 14ನೇ ತಾರೀಕುವರೆಗೂ ಕೂಡ ರವಿ, ಈ ಮೂರೂ ಗ್ರಹಗಳು ಕೂಡ ಧನ ಕುಟುಂಬ ಸ್ಥಾನದಲ್ಲಿ ಇರುವುದರಿಂದ ಯಾವ ರೀತಿ ಪ್ರಭಾವ ಕುಂಭರಾಶಿಯ ಮೇಲೆ ಇರುತ್ತೆ? ಯಾಕಂದರೆ ಇದು ವಾಕ್ ಸ್ಥಾನ ಆಗಿರುತ್ತೆ, ಕುಟುಂಬ ಸ್ಥಾನ ಆಗಿರುತ್ತೆ, ಹಣಕಾಸಿನ ಸ್ಥಾನ ಆಗಿರುತ್ತೆ, ಆಭರಣಗಳ ಸ್ಥಾನ ಆಗಿರುತ್ತೆ. ಸೊ ಆದ್ದರಿಂದ ಈ 2ನೇ ಮನೆ ಧನ ಕುಟುಂಬ ಸ್ಥಾನದಲ್ಲಿ ಮುಖ್ಯವಾಗಿ ಲಗ್ನದಲ್ಲೇ ರಾಹು ಮತ್ತು ಧನ ಕುಟುಂಬ ಸ್ಥಾನದಲ್ಲಿ ಮೂರು ಗ್ರಹಗಳು ಇರೋದರಿಂದ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಟ್ರಾನ್ಸಾಕ್ಷನ್ಸ್ ವ್ಯವಹಾರಗಳ ವಿಷಯದಲ್ಲಾಗಿರಬಹುದು, ಯಾವುದಾದ್ರೂ ಒಂದು ಮುಖ್ಯವಾದ ಪ್ರಮುಖ ನಿರ್ಣಯವನ್ನು ತಗೊಳ್ಳುವಂತಹ ಸಂದರ್ಭದಲ್ಲಿ ವಿಷಯಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬ ಸದಸ್ಯರ ಮಧ್ಯೆ ಏನಾದರೂ ಹಣಕಾಸಿನ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು, ನೀವು ಈ ಸಂದರ್ಭದಲ್ಲಿ ಏನಾದರೂ ಒಂದು ಪ್ರಮುಖವಾಗಿ ನಿರ್ಧಾರ ತಗೊಳ್ತಾ ಇದ್ದೀರಾ, ಅದು ಕುಟುಂಬ ಸದಸ್ಯರಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಈ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಹಣಕಾಸಿನ ವಿಷಯಗಳಲ್ಲಿ ಅವರ ಬೇಜವಾಬ್ದಾರಿತನದಿಂದ ನಷ್ಟವಾಗಿ ಪದೇ ಪದೇ ಹೂಡಿಕೆಗಳ ವಿಷಯದಲ್ಲಿ ಅವರು ಮಾಡಿದ್ದ ತಪ್ಪುಗಳನ್ನೇ ಮಾಡುತ್ತಾ ನೀವು ಮಧ್ಯದಲ್ಲಿ ಹೋಗಿ ಅವರಿಗೆ ಶ್ಯೂರಿಟಿ ಕೊಟ್ಟು ಲೋನ್ ಕೊಡುವಂತಹ ವಿಷಯಗಳಾಗಿರ್ಬೋದು. ಈ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಈ ಹಣಕಾಸಿನ ವ್ಯವಹಾರಗಳು ಮಾಡುವಂಥ ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರ ಮಧ್ಯೆ ಈ ರೀತಿ ಮನಿ ರಿಲೇಟೆಡ್ ಇನ್ಫಾರ್ಮೇಷನ್, ಮನಿ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ನೀವು ಜವಾಬ್ದಾರಿ ತಗೊಂಡು ಮಾಡುವಂತಹ ಸಂದರ್ಭಗಳಂತ ಬಂದಾಗ 1ಕ್ಕೆ 10 ಬಾರಿ ಯೋಜನೆ ಮಾಡಿ ಯಾವುದು ಒಳ್ಳೆಯದನ್ನಿಸುತ್ತೋ ಅಂತಹ ನಿರ್ಧಾರವನ್ನು ತಗೊಳ್ಳೋ ಅವಶ್ಯಕತೆ ಇರುತ್ತೆ. ಯಾಕಂದರೆ ಈಗ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಈ ರವಿ, ಕುಜ ಮತ್ತು ಶನಿ ಪರಮಾತ್ಮನ ದೃಷ್ಟಿ ಈಗ ಪಂಚಮದಲ್ಲಿರುವಂತಹ ಗುರುವಿನ ಮೇಲೆ, ಬೃಹಸ್ಪತಿ ಮೇಲೆ ಬೀಳುವುದರಿಂದ ಮುಖ್ಯವಾಗಿ ಈ ಕುಂಭರಾಶಿಯವರು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು, ಅವರ ವಿದ್ಯೆ, ವಿವಾಹ ಇತ್ಯಾದಿ ವಿಷಯಗಳಾಗಿರಬಹುದು, ಕೆಲವೊಂದು ಅಥವಾ ಅವರ ಉನ್ನತ ವಿದ್ಯೆಗೆ ಅವರಿಗೆ ಯಾವ ವಿಷಯವು ಅನುಕೂಲವಾಗಿರುತ್ತೆ, ಅದೃಷ್ಟವನ್ನು ನೀಡುತ್ತೆ ಅನ್ನುವಂತಹ ವಿಷಯಗಳಾಗಿರಬಹುದು. ಪಂಚಮ ಸ್ಥಾನ ಅಂತ ಹೇಳಿದ್ರೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಾಗಿರಬಹುದು. ಸ್ವಲ್ಪ ಘರ್ಷಣೆಯಿಂದ ಕೂಡಿರುವಂತಹ ವಾತಾವರಣ, ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಸಂತಾನದ ಮುಖಾಂತರ ವಾದೋಪವಾದಗಳು, ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಪ್ರೇಯಸಿ ಪ್ರಿಯಕರ ಮಧ್ಯೆ ಕೆಲವೊಂದು ಹಾಟ್ ಡಿಸ್ಕಷನ್ ನಡೆಯೋದು, ಸ್ವಲ್ಪ ಸಿಚುವೇಶನ್ ಅನ್ನೋದು ಬಿಯಾಂಡ್ ಕಂಟ್ರೋಲ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅವರ ಬಿಹೇವಿಯರ್ ಅಥವಾ ಮಾತುಗಳು ಈ ರೀತಿ ವಾಗ್ವಿವಾದಗಳನ್ನು ಸೃಷ್ಟಿಸುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದನೇ ಶನಿ ಪರಮಾತ್ಮ ಆಲ್ರೆಡಿ ಧನ ಕುಟುಂಬ ಸ್ಥಾನದಲ್ಲಿದ್ದಾರೆ. ಅವರ ಜೊತೆ ರವಿ, ಕುಜ ಇರುವುದನ್ನೋದು ಒಂದು ರೀತಿ ಅನುಕೂಲವಾಗಿರುವಂತಹ ವಿಷಯ. ಏನು ಅಂದರೆ ಧನ ಕುಟುಂಬ ಸ್ಥಾನಕ್ಕೆ ರವಿ, ಕುಜ ಬಂದಿರೋದ್ರಿಂದ ಈ 7.5 ಫಲಗಳು ಏನು ಶನಿ ಪರಮಾತ್ಮ ಕೊಡ್ತಾರೋ ಆ ಪ್ರಭಾವ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಯಾರಿಗಾದರೂ ಹಣಕಾಸಿನ ವ್ಯವಹಾರಗಳು ಕೊಟ್ಟಿರ್ತೀರಾ, ಅಥವಾ
ಬಂಧುಗಳಿಗೋ, ಆಪ್ತರಿಗೋ, ಸ್ನೇಹಿತರಿಗೋ ಅಥವಾ ಕುಟುಂಬ ಸದಸ್ಯರಿಗೋ ಹಣಕಾಸಿನ ನೆರವು ಅಥವಾ ಹಣಕಾಸಿನ ವಿಷಯಗಳಲ್ಲಿ ಹೆಲ್ಪ್ ಮಾಡಿರ್ತೀರ ಅಥವಾ ಸಾಲವಾಗಿ ನೀಡಿರ್ತೀರ. ಇಷ್ಟು ದಿನಗಳ ಕಾಲ ಸ್ವಲ್ಪ ಸೌಮ್ಯವಾಗಿ ಸ್ವಲ್ಪ ಪೇಷನ್ಸಿಂದ ಕೇಳ್ತಾ ಬಂದಿರ್ತೀರ. ಸೊ ಅವರು ಕೂಡ ಅದೇ ರೀತಿಯಲ್ಲಿ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಈಗ ಸದ್ಯಕ್ಕಾಗಲ್ಲ, ಒನ್ ಮಂತ್ ಟೈಮ್ ಕೊಡಿ, 1 ವೀಕ್ ಟೈಮ್ ಕೊಡಿ, ಈ ರೀತಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವ ರೀತಿಯಲ್ಲಿ ಆ ವಿಷಯಗಳು ಕೂಡ ಅನುಕೂಲವಾಗ್ತಾ ಇರಲ್ಲ. ಬಟ್ ಇಲ್ಲಿ ಒಂದು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ, ಈ ರೀತಿ ಸೂಕ್ಷ್ಮವಾಗಿ ಸೌಮ್ಯವಾಗಿ ಕೇಳಿದರೆ ಕೊಟ್ಟಿರುವಂಥ ಹಣ ವಾಪಸ್ ಬರುತ್ತಾ? ಇಲ್ಲ. ಸೊ ಆದ್ದರಿಂದ ಏನಾಗುತ್ತೆ, ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗಬೇಕಾಗುತ್ತೆ. ಸ್ವಲ್ಪ ಘರ್ಷಣೆಯಿಂದ ಕೂಡಿರುವಂತಹ ಸ್ವಲ್ಪ ಜೋರಾಗಿ ಕೇಳುವಂತಹ ಸಂದರ್ಭಗಳನ್ನೋದು ಬರೋದರಿಂದ ಆ ವಿಷಯಗಳ ಮುಖಾಂತರ ಈ ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕುಗಳು ಮೂಡುವುದಕ್ಕೆ ಅಥವಾ ನಿಷ್ಠೂರವಾಗುವುದಕ್ಕೆ ಕಾರಣಕ್ಕೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಪೇಷನ್ಸ್ ಇರುತ್ತೆ. ಅವರು ಕೂಡ ಅದೇ ರೀತಿ ಹೇಳಿರೋ ರೀತಿಯಲ್ಲಿ ಹಣಕಾಸು ಸಹಾಯವನ್ನು ಪಡೆದು ಅದರ ಮಾತಿಗೆ ತಕ್ಕಂತೆ ವಾಪಸ್ ಕೊಟ್ಟರೆ ಒಳ್ಳೆಯದು. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ವಾಯ್ಸ್ ರೇಸ್ ಮಾಡುವಂತಹ ಸಂದರ್ಭಗಳು ಕೂಡ ಬರಬಹುದು. ಇನ್ನು ಮುಖ್ಯವಾಗಿ 2ನೇ ತಾರೀಕಿಂದ ಕೂಡ ಪರ್ಟಿಕ್ಯುಲರಾಗಿ ದ್ವಿತೀಯ ಸ್ಥಾನದಲ್ಲಿರುವಂತಹ ಬುಧ 11ರಿಂದ ತುಂಬ ಅನುಕೂಲವಾಗಿರ್ತಾರೆ. ಪರ್ಟಿಕ್ಯುಲರಾಗಿ 11ನೇ ತಾರೀಕಿಂದ ಬುಧ ಮಹಾಶಯ ಕೂಡ ಅನುಕೂಲವಾಗಿರ್ತಾರೆ ದ್ವಿತೀಯಕ್ಕೆ ಬಂದು. ಸೊ ಬುಧಗ್ರಹ ಅನುಕೂಲವಾಗಿರೋದರಿಂದ ಕುಂಭರಾಶಿಯವರಿಗೆ ಮುಖ್ಯವಾಗಿ ನಿಮ್ಮ ವಿದ್ಯಾ ಅಂದರೆ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವರ್ಕ್ ಮಾಡುವಂತಹ ಈ ಶಿಕ್ಷಕರಿಗಾಗಿರಬಹುದು, ಮುಖ್ಯವಾಗಿ ಬುಧ ಹಣಕಾಸಿಗೆ ವ್ಯಾಪಾರಕ್ಕೆ ಅನುಕೂಲವಾಗಿರೋದರಿಂದ ಹಣಕಾಸಿನ ವ್ಯವಹಾರಗಳ ಮುಖಾಂತರ ಆಗಿರಬಹುದು. ಸೊ ಆರಂಭದಲ್ಲಿ ಈ ರೀತಿ ಅಂದರೆ ಸ್ವಲ್ಪ ಡಿಸ್ಟ್ರ್ಯಾಕ್ಷನ್ಸ್ ಅನ್ನೋದು ಅಥವಾ ನಿಮ್ಮ ಪೇಷನ್ಸ್ ಟೆಸ್ಟ್ ಮಾಡೋ ಥರ ಈ ರೀತಿ ಕಿಪಾನ್ ಪೋಸ್ಟ್ಪೋನ್ ಮಾಡ್ತಾ ಇದ್ರೂ ಕೂಡ ಬುಧ ಅನುಕೂಲ ಇರೋದರಿಂದ 11th ಆದಮೇಲೆ ನಿಮಗೆ ಈ ರೀತಿ ವಿಷಯಗಳನ್ನು ನಿಮಗೆ ಅನುಕೂಲವಾಗಿ ಕೆಲವೊಂದು ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡಬಹುದು. 14ರ ನಂತರ ದ್ವಿತೀಯ ಸ್ಥಾನದಲ್ಲಿರುವಂತಹ ರವಿ ತೃತೀಯ ಸ್ಥಾನಕ್ಕೆ ಬರ್ತಾರೆ. ಯಾಕಂದರೆ ಇಲ್ಲಿ ನೋಡಿ, ರವಿ ಬಂದು ಕುಂಭರಾಶಿಗೆ ಸಪ್ತಮಾಧಿಪತಿಯಾಗಿರೋದ್ರಿಂದ ಮುಖ್ಯವಾಗಿ ಉಚ್ಚ ಸ್ಥಾನವನ್ನು ಪಡೆಯೋದ್ರಿಂದ 14ರ ನಂತರ ಕುಂಭರಾಶಿಯವರು ಮುಖ್ಯವಾಗಿ ಈ ಕುಂಭರಾಶಿಯವರು ಏನಾದರೂ ವಿದೇಶಿ ಪ್ರಯತ್ನಗಳು ಮಾಡ್ತಾಯಿದ್ರೆ, ವಿದ್ಯಾ, ಉದ್ಯೋಗ, ವಿವಾಹ ಸಂಬಂಧಗಳು ನೋಡ್ತಾ ಇದ್ದರೆ ಇತ್ಯಾದಿ ವಿದೇಶಿ ಯೋಗ ಅಥವಾ ವಿದೇಶಿ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ, ಅಥವಾ ರವಿ ಸಪ್ತಮ ಸ್ಥಾನಕ್ಕೆ ಧೈರ್ಯ ಪರಾಕ್ರಮ ಸ್ಥಾನಕ್ಕೆ ಬಂದಿರೋದರಿಂದ ಮುಖ್ಯವಾಗಿ ಸಪ್ತಮ ಸ್ಥಾನಾಧಿಪತಿ ರವಿ ತೃತೀಯ ಸ್ಥಾನಕ್ಕೆ ಬಂದಿರೋದರಿಂದ ಈ ದಂಪತಿಗಳ ಮಧ್ಯೆ ಈ ಪರ್ಟಿಕ್ಯುಲರ್ ಆಗಿ ಇಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವೈಷಮ್ಯಗಳು, ವಿರುದ್ಧ ಭಾವನೆಗಳು ಅಥವಾ ಮನಸ್ಪರ್ಧೆಗಳು ಇರುವಂತಹ ಸಂದರ್ಭಗಳು ಅವೆಲ್ಲವೂ ಕೂಡ ಮಾಯವಾಗುತ್ತೆ. ಮತ್ತು ಹಿಂದಿನ ದಿನಗಳ ಥರ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಮತ್ತೆ ನಿಮ್ಮ ಜೀವನವನ್ನು ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ. ವ್ಯಾಪಾರಗಳಲ್ಲಿ ಲಾಭಗಳನ್ನು ಕಾಣಿಸುವುದಕ್ಕೆ, ಆದಾಯ ಮಾರ್ಗಗಳು ಹೆಚ್ಚಾಗುವುದಕ್ಕೆ. ಸೊ ಇನ್ ಕೇಸ್ ಇನ್ ಬಿಟ್ವೀನ್ ಲೈಕ್ ಪ್ರೀವಿಯಸ್ ಡೇಸಲ್ಲಿ ಹಿಂದಿನ ದಿನಗಳಲ್ಲಿ ಏನಾದರೂ ನೀವು ಮದುವೆ ವಿವಾಹ ಪ್ರಯತ್ನಗಳು ಮಾಡ್ತಾ ಇರ್ತೀರ, ಮದುವೆ ಪ್ರಯತ್ನಗಳು ಅನುಕೂಲ ಆಗ್ತಾ ಇರಲ್ಲ. ಸೊ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಮಾಸದಲ್ಲಿ 14ರ ನಂತರ ನೀವೇನಾದರೂ ವಿವಾಹ ಪ್ರಯತ್ನಗಳು, ಸಪ್ತಮಾಧಿಪತಿ ರವಿ ಆಗಿರೋದ್ರಿಂದ ತೃತೀಯ ಸ್ಥಾನಕ್ಕೆ ಬರೋದರಿಂದ ಸ್ವಲ್ಪ ಗಟ್ಟಿಯಾಗಿ ಪ್ರಯತ್ನ ಮಾಡಿದ್ರೆ ವಿವಾಹಕ್ಕೆ ಅನುಕೂಲವಾಗಿರುತ್ತೆ, ವಿವಾಹ ವಿಷಯಗಳು ಕೂಡಿ ಬರುತ್ತೆ ಅಂತಲೂ ಹೇಳಬಹುದು. ಈ ರೀತಿ ರವಿ, ಕುಜ, ಶನಿ ಪರಮಾತ್ಮರು ನೀಡುವಂತಹ ಫಲಗಳು ಈ ಏಪ್ರಿಲ್ ಮಾಸದಲ್ಲಿ ಇರುತ್ತೆ. ಆದರೆ ಜನ್ಮದಲ್ಲಿ ರಾಹು ಇರೋದರಿಂದ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ, ಅದು ಕುಟುಂಬ ಸದಸ್ಯರ ಮಧ್ಯೆ ಅಥವಾ ತುಂಬ ಆಪ್ತರ ಅಂದ್ಕೊಂಡಿರುವಂತಹ ವ್ಯಕ್ತಿಗಳ ಮಧ್ಯೆ ವ್ಯವಹಾರಗಳು ಮಾಡ್ತೀರಾ, ಅದಕ್ಕೆ ತಕ್ಕಂತೆ ಘರ್ಷಣೆಯಿಂದ ಕೂಡಿರುವಂತಹ ವಾತಾವರಣ ಇರುತ್ತೆ. ಬಟ್ ಇಲ್ಲಿ ಅದಕ್ಕೆ ಕ್ವೈಟ್ ಆಪೋಸಿಟ್ ಆಗಿ ಜನ್ಮದಲ್ಲೇ ರಾಹು ಇರೋದರಿಂದ ಮುಖ್ಯವಾಗಿ ಕೆಲವೊಂದು ಅಂದರೆ ಅಸತ್ಯ ಪ್ರಚಾರಗಳಿಗೆ, ಕೆಲವೊಂದು ಸುಳ್ಳು ಪ್ರಾಮಿಸ್ಗಳಿಗೆ, ಅವರ ಸ್ವಾರ್ಥಕ್ಕೋಸ್ಕರ, ಅವರಲ್ಲ ಕಮಿಷನ್ಗೋಸ್ಕರ ನಿಮ್ಮನ್ನು ಯಾವುದಾದ್ರೂ ಒಂದು ಸ್ಕೀಮಲ್ಲಿ ಜಾಯ್ನ್ ಆಗಿ ಅಂತ ಹೇಳೋದಾಗಿರ್ಬೋದು. ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಕನ್ಫ್ಯೂಷನ್, ಗೊಂದಲಗಳಿಂದ ಕೂಡಿರುವಂತಹ ವಿಷಯಗಳಾಗಿರ್ಬೋದು. ಕೆಲವೊಂದು ವಿಷಯಗಳಲ್ಲಿ ಪದೇ ಪದೇ ಸಂಶಯಗಳು, ಅನುಮಾನಗಳು ಕಾಡುವುದಾಗಿರಬಹುದು. ಈ ರೀತಿ
ಈ ಕೆಲವೊಂದು ವಿಷಯಗಳಲ್ಲಿ ಕನ್ಫ್ಯೂಷನ್ ಅನ್ನೋದು ಇರುತ್ತೆ. ಆದರೆ ದ್ವಿತೀಯದಲ್ಲಿ ಶನಿ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಷ್ಟ್ರಾಧಿಪತಿ ಶನಿಯು ಇಲ್ಲಿ ಈ ಮಾಸದಲ್ಲಿ ಖರ್ಚುಗಳ ವಿಷಯದಲ್ಲಿ ನೀರಿನ ಥರ ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು, ಅಥವಾ ಕೈಗೆ ಬಂದಿರುವಂತಹ ಹಣ ಆದಾಯ ಕೈಯಲ್ಲಿ ನಿಲ್ಲದೇ ಇರೋದು ಅಂದರೆ ಹಣ ಸೋರಿಕೆ ಅಂತ ಹೇಳ್ತಾರೆ, ನೀರಿನ ಥರ ಖರ್ಚು ಮಾಡುವಂಥ ಸಂದರ್ಭಗಳಾಗಿರ್ಬೋದು. ಇನ್ ಕೇಸ್ ನೀವೇನಾದರೂ ಈ ಕಾಲಿನ ಸಮಸ್ಯೆಗಳು, ಊತ ಅಥವಾ ಹಿಮ್ಮಡಿ ನೋವು, ಮೊಣಗಾಲು ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿದ್ದರೆ ಸದ್ಯದಲ್ಲಿ ಅದಕ್ಕೆ ಗುಣಮುಖರಾಗುವಂತಹ ನಿಮ್ಮ ಟ್ರೀಟ್ಮೆಂಟ್ ಏನಾದರೂ ಪ್ರಾಪರ್ ಫಾಲೋ ಅಪ್ ಮಾಡ್ತಾಯಿದ್ರೆ ಮಾಡ್ಕೊಳ್ತಾ ಇರಿ. ಬಟ್ ಅದು ಸ್ವಲ್ಪ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸೃಷ್ಟಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಪ್ರಯಾಣಗಳು ಮಾಡಲೇಬೇಕಾಗಿರುವಂತಹ ಸಂದರ್ಭಗಳು ಬರಬಹುದು. ಇನ್ನು ದ್ವಿತೀಯ ಸ್ಥಾನದಲ್ಲಿರುವಂತಹ ಕುಜ ಏನಾಗುತ್ತೆ ಅಂದರೆ ಇಲ್ಲಿ ಕೆರಿಯರ್ ವಿಷಯದಲ್ಲಿ ಅಥವಾ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ನಿಮ್ಗೆ ಬರಬೇಕಾಗಿರುವಂತಹ ಗುರುತುವಿಕೆ ಯಾರಾದರೂ ಅಂದರೆ ಫೇವರಿಸಮ್ ಮಾಡುವಂಥ ಮುಖಾಂತರ ಅಧಿಕಾರಿಗಳು ಬೇರೆಯವರಿಗೆ ಕೊಡೋದಾಗಿರ್ಬೋದು, ಅಥವಾ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಎಫರ್ಟ್ನ ಬೇರೆಯವರ ವಶ ಪಡ್ಕೊಳ್ಳೋದಾಗಿರ್ಬೋದು. ಹಣಕಾಸಿನ ವ್ಯವಹಾರಗಳಲ್ಲಿ ಆಸ್ತಿ ಹಂಚಿಕೆ ಇತ್ಯಾದಿ ವಿಷಯಗಳಲ್ಲಿ ಎಲ್ಲೋ ನಿಮಗೆ ನನಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಕೆಲವೊಂದು ವಿಷಯಗಳು ಗೋಚರವಾಗೋದಾಗಿರ್ಬೋದು. ಈ ರೀತಿ ವಿಷಯಗಳಿಂದ ಸ್ವಲ್ಪ ಘರ್ಷಣೆಯಿಂದ ಕೂಡಿರುವಂತಹ ವಾತಾವರಣ, ಮುಖ್ಯವಾಗಿ ಕುಟುಂಬ ಸದಸ್ಯರ ಮಧ್ಯೆ, ಆಪ್ತರ, ಸ್ನೇಹಿತರ ಈ ವಿಷಯಗಳು ಅಂದರೆ ಫಿನಾನ್ಸ್ ರಿಲೇಟೆಡ್ ವಿಷಯಗಳು ಅಂತ ಬಂದಾಗ ಅದನ್ನು ಸೌಮ್ಯವಾಗಿ ತಾಳ್ಮೆಯಿಂದ ಪರಿಷ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಸ್ವಲ್ಪ ತಿಳುವಳಿಕೆ ಯೂಸ್ ಮಾಡಿ ಬರಬೇಕಾಗಿರುವಂತಹ ಅಮೌಂಟ್ನ ನಿಮ್ಮ ವಶ ಮಾಡ್ಕೊಳ್ಳೋದಕ್ಕೆ ಅಥವಾ ಹಿಂಪಡೆಯೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈ ಪರ್ಟಿಕ್ಯುಲರ್ ರಾಹು ಅನುಕೂಲಕ್ಕೋಸ್ಕರ ಅಥವಾ ಈ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ರಾಹು ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ, ದುರ್ಗಾ ಮಾತೆ ಆರಾಧನೆ ಮಾಡುವುದರಿಂದ, ದುರ್ಗಾ ಸಪ್ತಶತಿಯನ್ನು ಅಂದರೆ ಪಠಿಸುವುದರಿಂದ ಮತ್ತಷ್ಟು ಶುಭ ಫಲಗಳು ಬರುತ್ತೆ. ಮುಖ್ಯವಾಗಿ ಕುಂಭರಾಶಿಯವರು ಪ್ರತಿ ಶನಿವಾರ ಮಾಡಲೇಬೇಕಾಗಿರೋದು ಆಂಜನೇಯ ಸ್ವಾಮಿ ಆರಾಧನೆ, ಮತ್ತು ಪ್ರತಿನಿತ್ಯವೂ ಕೂಡ ಅಂದರೆ ನಿಮಗೆ ಸಾಧ್ಯ ಇದ್ದರೆ ಪಠನೆ ಮಾಡಿ ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಶ್ರೀ ಹನುಮಾನ್ ಚಾಲೀಸ ಪಠನೆ ಮಾಡುವುದರಿಂದ ಮತ್ತಷ್ಟು ಶುಭ ವಿಷಯಗಳು, ಈ ಗ್ರಹಗಳು ನೀಡುವಂತಹ ಪ್ರತಿಕೂಲ ಫಲಗಳನ್ನೋದು ಕಮ್ಮಿಯಾಗುತ್ತೆ. ಇನ್ನೊಂದು ವರ್ಷ ಈ 7.5 ಈ ಮಾಯೆಯಿಂದ ಹೊರಗಡೆ ಬರೋದಕ್ಕೆ ಒಂದೇ ವರ್ಷ ಆಗಿರೋದ್ರಿಂದ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಹೇಳಿರುವ ಪರಿಹಾರಗಳ ಮುಖಾಂತರ ನೀವು ಆ ಪರಿಷ್ಕಾರವನ್ನು ಹುಡುಕುವಂತಹ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಸದಾ ಆ ಶ್ರೀರಾಮನ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ಭಾವಿಸುತ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.